ರಾಜ್ಯ ರಾಜಕಾರಣದ ಸುದ್ದಿಗೆ ಬರೋಣ. ಬರೋದೇನು ಇಷ್ಟೋ ತನಕ ಹೇಳಿದ್ದು ರಾಜ್ಯ ರಾಜಕಾರಣದ ಸುದ್ದಿನೇ. ಇದು ಅಧಿಕಾರ ಹಸ್ತಾಂತರ, ಸಚಿವ ಸಂಪುಟ ಪುನರ್ರಚನೆ, ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಕ್ರಾಂತಿ ಅಲ್ಲ ಭ್ರಾಂತಿ, ಅದಕ್ಕೆ ಸಂಬಂಧಿಸಿದ ಸುದ್ದಿ. ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಿದರು, ನಮ್ಮ ತಂದೆಯವರೇ 5 ವರ್ಷ ಮುಖ್ಯಮಂತ್ರಿ, 5 ವರ್ಷ ಅವರೇ ಮುಖ್ಯಮಂತ್ರಿಯಾಗಿರ್ತಾರೆ ಅಂತ. ಡಿ ಕೆ ಶಿವಕುಮಾರ್ ಅವರು ನಮ್ಮ ನ್ಯೂಸ್ ಆರ್ ಸ್ಪೆಷಲ್ನಲ್ಲಿ ಕೊಟ್ಟಂಥ ಒಂದು ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ರಾಜ್ಯ ರಾಜಕಾರಣದಲ್ಲಿ ಸಂಚಲನಕಾರಿ ಸುದ್ದಿ ಅದು. ನಾನು ಹೇಳ್ತಾ ಇದ್ದೆ, ಕೆಲವು ಸಲ ಹೆಡ್ಲೈನ್ ಆಗುವಂಥ ಸ್ಟೇಟ್ಮೆಂಟ್ಗಳನ್ನು ನಾಯಕರುಗಳ ಬಾಯಿಂದ ಹೊರಗೆ ತರಿಸೋದಕ್ಕೆ ಆ್ಯಂಕರ್ಗಳಾದ ನಾವು ಸರ್ಕಸ್ ಮಾಡ್ತೀವಿ, ಒದಾಡ್ತೀವಿ, ಹಿಂಗೆ ತಿಪ್ಪರ್ಲಾಗ ಹಾಕಿ ಪ್ರಶ್ನೆ ಕೇಳ್ತೀವಿ. ಡಿ ಕೆ ಶಿವಕುಮಾರ್ ಅವರು ನೀವು ಕಾಷ್ಠ ಮೌನಕ್ಕೆ ಜಾರಿ ಬಿಟ್ಟಿದ್ದೀರಿ, ಈ ವಿಷಯ ಮಾತಾಡಬಾರ್ದು ಅಂದ್ಕೊಂಡಿದ್ದೀರಿ ಅನ್ನುವ ಪ್ರಶ್ನೆಗೆ ಉತ್ತರ ಕೊಟ್ಟರು. ಶಾಸಕರ ಸಂಖ್ಯೆ ಮುಖ್ಯ ಆಗೋದಿಲ್ಲ ಅಂತ. ಶಾಸಕರ ಸಂಖ್ಯೆ ಮುಖ್ಯ ಆಗೋದಿಲ್ಲ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು. ಅದಕ್ಕೆ ಯತೀಂದ್ರ ಅವ್ರು ಹೇಳ್ತಾರೆ, ಇವತ್ತು ಶಾಸಕರ ಬೆಂಬಲ ಸಿದ್ದರಾಮಯ್ಯನವ್ರಿಗಿದೆ, ಇಲ್ಲ ಅಂದಿದ್ರೆ ಶಾಸಕರು ಸುಮ್ಮನೆ ಇರ್ತಿದ್ರಾ, ದಿಲ್ಲಿಗೆ ಹೋಗಿ ಕಂಪ್ಲೇಂಟ್ ಹೇಳ್ತಿರ್ಲಿಲ್ವಾ ಅಂತ ಯತೀಂದ್ರ ಅವ್ರು ಹೇಳ್ತಾರೆ. ನೋಡಿ, ಒಂದು ಕಡೆ ಎಚ್.ಸಿ. ಬಾಲಕೃಷ್ಣ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಬೆಂಬಲಿಸುವಂಥ ಶಾಸಕ, ಮತ್ತೆ ಅವ್ರು ಹೇಳ್ತಾರೆ, ನೋಟಿಸ್ ಕೊಟ್ಟರು ಹೇಳ್ತಾರೆ ಅವರು, ಒಂದು ಅವಕಾಶ ಡಿ ಕೆ ಶಿವಕುಮಾರರಿಗೆ ಸಿಗಬೇಕು, ಅವರು ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ತುಂಬ ಶ್ರಮ ಹಾಕಿದ್ದಾರೆ ಅಂತಾರೆ. ಡಿ ಕೆ ಶಿವಕುಮಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿ ಏನು ಹೇಳಿದರು ಅನ್ನೋದನ್ನು ಕೇಳಿಸ್ಕೊಳ್ಳಿ. ಒಟ್ಟಾರೆಯಾಗಿ ಒಂದು ಬಂಚ್ನಲ್ಲಿ ಕೇಳಿಸ್ಕೊಳ್ಳಿ ಇದನ್ನು. ಅವರು ಕೂಡ ಪಕ್ಷದ ಅಧಿಕಾರಕ್ಕೆ ಬರಬೇಕಾದ್ರೆ ಅವ್ರದ್ದು ಕೂಡ ಕಾಣಿಕೆ ಇದೆ, ಅದರಿಂದ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಹೈಕಮಾಂಡ್ ಮೇಲೆ ವಿಶ್ವಾಸ ಇದೆ, ಅವ್ರಿಗೂ ಕೂಡ ಮಾಡಿಕೊಡ್ಬೋದು. ನೋಡಿ, ಆ ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ 5 ವರ್ಷ ಇರಬೇಕು, ಇದ್ರೆ ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಒಳ್ಳೆ ಆಡಳಿತ ಕೊಡೋಕೆ ಸಾಧ್ಯ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ 5 ವರ್ಷ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅದೆಲ್ಲ ಹೇಳೋದಕ್ಕೆ ಬರೋದಿಲ್ಲ. ಬಟ್ 5 ವರ್ಷ ಈಗ ಸದ್ಯಕ್ಕಂತೂ ಇರೋ ಪರಿಸ್ಥಿತಿ ನೋಡಿದ್ರೆ 5 ವರ್ಷ ಖಂಡಿತ ಕಂಪ್ಲೀಟ್ ಮಾಡ್ತಾರೆ. ಕ್ರಾಂತಿ ಇದ್ರ ಬಗ್ಗೆ ಎಲ್ಲ ನನಗೆ ಏನೂ ಗೊತ್ತಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ತಂದೆಯವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಹೈಕಮಾಂಡ್ ಆಗಲಿ ಅಥವಾ ಬೇರೆ ನಾಯಕರುಗಳಾಗಲಿ ಯಾರು ಕೂಡ ತಂದೆಯವ್ರಿಗೆ ನೀವು ನವೆಂಬರ್ ಆದಮೇಲೆ ಅಧಿಕಾರ ಬಿಡಿ ಅಂತ ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿಲಿ ಏನು ಡಿಸಿಷನ್ಸು ಇಲ್ಲೇನೂ ಆಗಲ್ಲ. ಹೌದು, ಎಲ್ಲ ಅಲ್ಲೇ. ನೋ ಡಿಸಿಷನ್ಸ್ ವಿಲ್ ಗೋ ಆನ್ ನಂಬರ್ಸ್. ಆಲ್ವೇಸ್ ದಿ ಪಾರ್ಟಿ ಹೈಕಮಾಂಡ್ ಟೇಕ್ ಎ ಡಿಸಿಷನ್. ಯಾರು ನಿಲ್ಲಿಡಬೇಕು, ಯಾವಾಗ ಇಡಬೇಕು, ಎಷ್ಟು ದಿನ ಇಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಆಗಲ್ಲ, ಕಾಂಗ್ರೆಸ್ ಪಾರ್ಟಿಲಿ ಆಗಲ್ಲ, ಯಾವಾಗಲೇ ಆಗಲ್ಲ. ಐ ನೋ ದಿ ಕಾಂಗ್ರೆಸ್ ಪಾರ್ಟಿ. ಸೊ ಅವರು ಯಾವಾಗ ಬೇಕಾದ್ರೂ, ನನಗೆ ಸಿದ್ದರಾಮಯ್ಯನವರು ನಾವಿಬ್ಬರೂ ಹೇಳಿದ್ದೀವಿ, ಅವರು ಹೇಳವ್ರೆ, ನಾನು ಹೇಳಿದ್ದೀನಿ, ವಾಟ್ ಎವರ್ ದಿ ಹೈಕಮಾಂಡ್ ಟೇಕ್ಸ್ ವಿಲ್ ಫಾಲೋ ಇಟ್ ಅಂತ, ವಿಲ್ ಸ್ಟ್ಯಾಂಡ್ ಬೈ ಇಟ್, ದಟ್ಸ್ ಆಲ್. ನಮ್ಮಿಬ್ಬರೂ ಕುಂಡ್ರಿಸ್ಬಿಟ್ಟು ಹೇಳಿದ್ರು, ನೀನು CM, ಅವ್ರು ಡೆಪ್ಟಿ CM ಅಂತ. ಆಯಿತು ಅಂತ ಒಪ್ಕೊಂಡು ಬಂತು. ಈಗಲೂ ಸಿದ್ದರಾಮಯ್ಯನವರಿಗೆ ಶಾಸಕರ ಬಲ ಇದೆ ಅಂತ ನಿಮ್ಗೆ ನಂಬಿಕೆ ಇದೆ ಅಂತ ಸಂಪೂರ್ಣವಾದಂತಹ? ಖಂಡಿತ ಶಾಸಕರ ಬೆಂಬಲ ಖಂಡಿತ ಇದೆ. ಇಲ್ಲ ಅಂತಿದ್ರೆ ಇಷ್ಟೊತ್ತಿಗಾಗಲೇ ಸುಮ್ಮನೆ ಇರ್ತಿದ್ದಾರೆ ಶಾಸಕರು. ಈಗಾಗಲೇ ಹೈಕಮಾಂಡ್ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ನೀವು ಮಾತನಾಡಿದ್ರಿ ಯಾವಾಗ ಆಗ್ಬಹುದು ಅಂತ. ಈಗ ಸಂಪುಟ ರಚನೆ ಬಗ್ಗೆ ತಂದೆಯವ್ರ ಜೊತೆ ನಾನು ಚರ್ಚೆ ಮಾಡಿಲ್ಲ. ಅವ್ರು ಹೇಳಿದ್ದಾರೆ ಈ ಥರ ಡಿಸೆಂಬರ್ನಲ್ಲಿ ಮಾಡುವ ಯೋಚನೆ ಇದೆ ಅಂತ ಅಷ್ಟೇ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಅಳೆದು ತೂಗಿ ಮಾತಾಡ್ತಿರ್ತಾರೆ ನೋಡಿ, ಅಲ್ಲಿ ಕಟ್ಟಾಯ್ತು ಅದು. ಅದು ಮುಂದುವರೆದು ನಾನೇ ಪ್ರಶ್ನೆ ಕೇಳಿದೆ ಅವರಿಗೆ. ಅವರೇನಂತಾರೆ, ನಂಬರ್ಸ್ ಡೋಂಟ್ ಮ್ಯಾಟರ್, ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ, ಅವರ ತೀರ್ಮಾನ ಅಂತಿಮ. ಯಾರನ್ನ ಎಲ್ಲಿ ಇಡಬೇಕು, ಯಾವಾಗ ಇಡಬೇಕು ಎಲ್ಲವೂ ಹೈಕಮಾಂಡ್ ತೀರ್ಮಾನ. ನಮ್ಮನ್ನು ಕರೆದು ಹೇಳಿದ್ರು, ಅವರು ಮುಖ್ಯಮಂತ್ರಿ ಆಗಲಿ, ನೀವು ಉಪಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು, ನಾವು ಆ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಅಂದರು. ಅದನ್ನು ಮುಂದುವರೆದು ಕೇಳ್ತೀನಿ ನಾನು. 5 ವರ್ಷ ಅವ್ರು ಮುಖ್ಯಮಂತ್ರಿ, 5 ವರ್ಷ ನೀವು ಉಪಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅಂತ ಕೇಳಿದ್ದಕ್ಕೆ ಅವರು ಅಂದರು, ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಇನ್ ಮೀಡಿಯಾ ಅಂತಂದಿದ್ರು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಇನ್ ಮೀಡಿಯಾ, ಮಾಧ್ಯಮದಲ್ಲಿ ಆ ವಿಷಯ ಚರ್ಚೆ ಮಾಡೋದು ನನಗಿಷ್ಟ ಇಲ್ಲ ಅಂದಿದ್ರು. ಬರ್ತಾ ಇದೆ ನವೆಂಬರು, ಅಕ್ಟೋಬರ್ 31 ನಮಗೆ ಬಂದ ಮಾಹಿತಿಗಳ ಪ್ರಕಾರ ಡೆಡ್ಲೈನ್ ಕೊಟ್ಟು ಬಂದಿದ್ದಾರೆ ಅವರು ದಿಲ್ಲಿಲಿ. ಡೆಡ್ಲೈನ್ ಅಂದರೆ ಆ ತಾರೀಖಿಗೆ ಏನೋ ಒಂದು ಆಗಿಬಿಡುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಪುನರ್ರಚನೆಯ ಹುರುಪಿನಲ್ಲಿದ್ದಾರೆ, ಆಸಕ್ತಿ ಇದೆ, ಮಾಡಿಬಿಡ್ಬೇಕು ಅಂತ.
ಏನೇನಾಗುತ್ತೆ ಅಪ್ಡೇಟ್ ಕೊಡ್ತಿರ್ತೀವಿ ನಿಮಗೆ. ಅದರ ಮಧ್ಯದಲ್ಲಿ ನಡೀತಾ ಇರುವ ಬೆಳವಣಿಗೆಗಳು, ಸೈಡ್ ಡಿಶಸ್ ಥರ ನಡೀತಾ ಇರುವ ಬೆಳವಣಿಗೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.